ಗೈಸ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು? ಇವತ್ತೊಂದು ಆರ್ಡರ್ ಇತ್ತು. ನಿಮ್ಮ ಫ್ರೆಂಡ್ದಿನ ಎಂಗೇಜ್ಮೆಂಟು. ನನ್ನ ಫ್ರೆಂಡ್ದು ಎಂಗೇಜ್ಮೆಂಟು, ನನ್ನ ಕ್ಲೋಸ್ ಫ್ರೆಂಡ್ದು. ಅದಕ್ಕೆ ಪ್ಲೇಟ್ ಡೆಕೋರ್ ಆರ್ಡರ್ ವಾಯಿಸ್ಕೊಂಡಿದ್ರು. ನಾನು ಮತ್ತೆ ಫ್ರೆಂಡ್ ಬರ್ತಾನೆ ಅಂತಂದಿದ್ದ, ಅದಕ್ಕೆ ಇಲ್ಲ ಇವಳು ನಾನು ಇಂಪಾರ್ಟೆಂಟ್ ಬರಲೇಬೇಕು. ಹರ್ಷಣ ಬರಬೇಕಿತ್ತು ಜೊತೆಲಿ, ನಾನು ಬರಬೇಕಿತ್ತು. ಬಟ್ ಇವತ್ತು ಮುತ್ತತ್ತಿರೋ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ಲೇಬೇಕು. ಫಂಕ್ಷನ್ ಅಂದರೆ ನಮ್ಮ ಅಜ್ಜಿ ತೀರೋಗ್ಬಿಟ್ಟಿದ್ರು, ಅಲ್ಲಿ ವಸ್ತಿ ಬಿಡೋಕ್ಕೇನೋ ಹೋಗ್ತಾರೆ, ಅಲ್ಲಿಗೆ ಹೋಗಲೇಬೇಕು. ಅದಕ್ಕೆ ಇಲ್ಲಿ ನನ್ನ ಫ್ರೆಂಡಿಗೆ ಹೇಳಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಜೊತೆಲೇ ಬಂದುಬಿಟ್ಟಿದ್ದೀನಿ. ಬೆಳಿಗ್ಗೆ ಬನ್ನಿ ಹೋಗೋಣ. ಪಾರ್ಟಿ ಅಲ್ಲಿಗೆ ಬಂದು ವ್ಲಾಗ್ ಮಾಡೋದೇ ಮರ್ತ್ಬಿಟ್ವಿ ಗೈಸ್. ಆಲ್ರೆಡಿ ಹಾಫ್ ವರ್ಕ್ ಕಂಪ್ಲೀಟ್ ಆಗಿದೆ. ಗೌತಮ್ ಏನು ಮಾಡ್ತಿದ್ಯಾ? ಆರ್ಡರ್ ಮಾಡ್ತಿದ್ಯಾ? ಫೈನಲ್ ಟಚ್ ಕೊಡ್ತಿದ್ಯಾ? ಸೈಂಟಿಸ್ಟಾ? ಏನಕ್ಕೆ? ಬ್ರಿಲಿಯಂಟಾ? ಹಾಯ್ ಮಾಡೋ. ಹಾಯ್. ಯೂಟ್ಯೂಬ್ ಚಾನಲ್ಲು ಹಾಯ್ ಮಾಡಬೇಕು. ಹಾಂ, ಹಾಯ್ ಮಾಡು. ಫ್ರೆಂಡ್ಸ್, ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದ್ರೆ ಮಾತ್ರ ಕಮೆಂಟ್ ಮಾಡಿ. ಆರ್ಡರ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಮನೇಲೆಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ರೆಡಿ ಆಗ್ಬಿಟ್ಟು ಮುತ್ತತ್ತಿಗೆ ಹೋಗ್ಬೇಕಾದ್ರೆ ಸಿಗ್ತೀವಿ. ರೆಡಿ ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ. ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಆಂಟಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ಕರ್ಕೊಂಡು ಮುತ್ತತ್ತಿಗೆ ಹೋಗೋಣ. ಬನ್ನಿ ಮುತ್ತತ್ತಿಗೆ ಹೋಗಿ ಮೀಟ್ ಮಾಡೋಣ. ಯಾರು ಹೇಳ್ತೀರಾ? ಏನಿಲ್ಲ, ಮುತ್ತತ್ತಿಗೆ ಹೋಗ್ಬಿಟ್ಟು ಮುತ್ತತ್ತಿ ಊಟ ಗೀಟ ಮಾಡಿಕೊಂಡು ಬರ್ತೀವಿ. ಅಷ್ಟೇ. ನೀರಲ್ಲಿ ಆಟಾಡೋಕ್ಕಾಗಲ್ಲ, ಬಟ್ಟೆ ತಗೊಂಡು ಹೋಗ್ತಿಲ್ಲ, ಟೈಮ್ ಇಲ್ಲ. ಬೇಗ ರಿಟರ್ನ್ ಬರಬೇಕು, ಟೈಮ್ ಇಲ್ಲ, ಬೇಗ ಬರಬೇಕು. ಫ್ರೆಂಡ್ಸ್, ರೀಚ್ ಆದ್ವಿ ಮುತ್ತತ್ತಿಗೆ. ನೆಟ್ವರ್ಕೇ ಸಿಗ್ತಿಲ್ಲ. ನೆಟ್ವರ್ಕ್ ಇಸ್ ನಮ್ಮ ಕಾನ್. ಅಪ್ಪ ವೇಟ್ ಮಾಡ್ತಾ ಇದ್ರು ಪಾಪ ರೋಡಲ್ಲಿ. ಅವರಪ್ಪ ನಮ್ಮ ಅವರು ಬಂದು ರೋಡಲ್ಲಿ ಎಲ್ಲ ಕಡೆ ಸ್ಕ್ಯಾನ್ ಮಾಡ್ಕೊಂಡು ನಿಂತಿರು. ನಮಸ್ಕಾರ ಬಂದ ತಕ್ಷಣ ಇಲ್ಲೇ ಬನ್ನಿ ಅಂದರು. ಮುಳುಗೋಯ್ತು, ಹುಷಾರು. ಜಾಸ್ತಿ ನೀರೊಳಗೆ ಇಳಿದ್ಬಿಟ್ಟಿದ್ಯೆ. ಮುತ್ತತ್ತಿ ಫಸ್ಟ್ ಟೈಮ್ ಬಂದಿರೋದು ಮುತ್ತತ್ತಿ. ನೀನು ಫಸ್ಟ್ ಟೈಮ್, ನಾ ಫಸ್ಟ್ ಟೈಮ್ ಅಲ್ಲ. ನಾನೇ ಫಸ್ಟ್ ಟೈಮ್. ಹೌದಾ? ನೀರು ಚೆನ್ನಾಗಿದೆ. ಅದೇ ನಮ್ಮ ಫ್ಯಾಮಿಲಿ ಬಂದರೆ ಎಂಜಾಯ್ ಮಾಡೋದಿತ್ತು. ಫಂಕ್ಷನ್ ಊಟ ಗೀಟ ಮಾಡ್ಕೊಂಡು ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ರಂಜು ಫಸ್ಟ್ ಟೈಮ್ ಮುತ್ತತ್ತಿಗೆ ಬಂದವಳೆ. ಮುತ್ತತ್ತಿ ಹೆಂಗಿದ್ದಾರೆ? ನಾನು ಇಷ್ಟು ಸತ್ ಬಂದಿದ್ದೀನಿ, ಇಷ್ಟು ರಶ್ ಯಾವಾಗಲೂ ಇರಲ್ಲ. ತುಂಬ ವೆಹಿಕಲ್ಲು, ತುಂಬ ರಶ್ಶು. ಇದೇ ಫಸ್ಟ್ ಟೈಮ್ ಇಷ್ಟು ರಶ್ ಇರೋದು. ನಾನೇನು ಅನ್ಕೊಂಡಿದ್ದೆ ಅಂದರೆ ಆಲ್ಮೋಸ್ಟ್ ಯಾರು ಇರಲ್ಲ, ಮಾಮೂಲಿ ಸ್ವಲ್ಪ ಜನ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಇಷ್ಟೊಂದು ರಶ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಭಯ ಏನು ಆಗಲ್ಲ, ಇಷ್ಟೊಂದು ಜನ ಇದ್ದಾರಲ್ಲ. ಭಯ ಅಲ್ಲಿ ಬರ್ಬೇಕಾದ್ರೆ ಫಾರೆಸ್ಟ್ ಹತ್ರ ಭಯ ಆಗುತ್ತೆ. ನಿನಗೆ ಭಯ ಆಗ್ಬೋದು, ನಮ್ಮ ಭಯ ಆಗಲ್ಲ. ಜಿಂಕೆ ಇತ್ತು, ಮತ್ತೆ ಇನ್ನೊಂದು ಯಾವುದೋ ಥರ ಪ್ರಾಣಿ ಸಿಕ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಓ ರಂಜು, ರಶ್ ಆಗ್ಬಿಟ್ಟು ಜಾಸ್ತಿ ಇಲ್ಲೇ ಮಾಡ್ತಿದ್ಯಾ? ನೋಡಿ ರಶ್ ಅಂತ ಇದು ಮಾಡ್ತಾವಳೆ, ಕಾಣಿಸ್ತಾ? ತುಂಬ ರಶ್ ಇದೆ ಫ್ರೆಂಡ್ಸ್, ತುಂಬ. ಇದೇ ಫಸ್ಟು ನಾನು ನೋಡಿದಾಗ ಇಷ್ಟು ರಶ್ ಇರೋದು ಮುತ್ತತ್ತಿ. ಗೋವಿಂದ ಗೋವಿಂದ. ಗೈಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಆಯಿತು. ಊರಿಗೆ ಹೋಗಿ ಮಾಡ್ತೀವಿ. ಊರಿಗೆ ಹೋಗ್ಬಿಟ್ಟು ಮೀಟ್ ಆಗ್ತೀವಿ. ಬನ್ನಿ. ಅನೀಶ್, ಇಳಿತೀಯೇನೋ? ಎಲ್ಲ ಬಾಯ್ ಮಾಡ್ತವ್ರು, ಬಾಯ್ ಮಾಡು. ಅಲ್ಲೂ ಹೊರಗಡೆ ಟೈಮ್ ಆಗ್ಬಿಟ್ಟಿತ್ತು. ಬೇಗ ಬಂದು ಪ್ಯಾಕ್ ಮಾಡ್ಕೊಳ್ತಿದ್ದಾನೆ ಪಾಪ. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ಲು ನಾವು ಬರೋವರೆಗೂ.
ಇಲ್ಲಿ ನೋಡಿ ಡೈರಿ ಮೇಲೆ ಕಿತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಎಂಗೇಜ್ಮೆಂಟಿಂದ. ಗೌತು ತುಂಬ ಟೈಮ್ ಆಗೋಗಿತ್ತಾ ಪಾಪ. ಏನು ಪಂಕಾಗಿ ರೆಡಿಯಾಗಿ ಮುತ್ತತ್ತಿಗೆ ಬಂದಿದ್ರು, ಇವಾಗ ಬೆವ್ರು ಸುರಿಸ್ತವ್ರೆ. ಏನು ಅನಿಸ್ತಿದೆ ಗೌತಮ್? ಇವ್ರು ಪವನ್ ಅಂತ. ನಮ್ಗೊಂದು ಆರ್ಡರ್ ಕೊಡಿಸ್ತಿಲ್ಲ ನೋಡಿ ಗೈಸ್ ಇವರು. ಡೆಕೋರೇಷನ್ ಫೀಲ್ಡಲ್ಲಿ ಇದ್ದಾರೆ. ಫ್ರೆಂಡ್ಸ್ ಇವಾಗ ಸಂಡೇ ಚಂದ ಫಂಡೇ ಮಾಡಿಕೊಂಡು ಆರ್ಡ್ರ್ ಮುಗಿಸ್ಕೊಂಡು ಮುತ್ತತ್ತಿಗೆ ಹೋಗಿ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಲಾಸ್ಟ್ ಬಂದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ರಿಗೂ ಪ್ಲೇಟ್ ಡೆಕೋರೇಷನ್ ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ರಿಗೂ ಬಾಯ್ ಬಾಯ್.